ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಹತ್ತಿ ಎಳೆಗಳು, ರಂಗೋಲಿಗೆ ಹಾಕೋ ಬಣ್ಣ, ಫೆವಿಕಾಲ್, ದಾರ, ನೀರು, ಕತ್ತರಿ ಮತ್ತು ಕುಂದನ್ ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಹತ್ತಿ ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹತ್ತಿ ಎಳೆಯನ್ನು 16 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. 5 ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಎಲ್ಲದು 16 ಸೆಂಟಿಮೀಟರ್ ಇದೆ. 5 ಕಾಲಿನ ಜಡೆಯನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ನನ್ನ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿರೋದ್ರಿಂದ ನಾನು ಇವಾಗ ಮತ್ತೆ ತೋರಿಸ್ತಾ ಇಲ್ಲ. ಎಷ್ಟು ಹೂಗಳು ಬೇಕೋ ಅಷ್ಟು ಜಡೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಹತ್ತಿ ಎಳೆಯನ್ನು 4 ಸೆಂಟಿಮೀಟರ್ ಕಟ್ ಮಾಡ್ತಾ ಇದ್ದೀನಿ. ಆರು ಎಳೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. 4 ಸೆಂಟಿಮೀಟರ್ ಇದೆ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಸ್ಟಿಫ್ ಆಗಿ ನಿಲ್ಲೋ ಹಾಗೆ ಮಾಡ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಆರತಿ ಬತ್ತಿ ಇರುತ್ತೆ, ಅದನ್ನು ಕಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿದೆ ಹತ್ತಿ ಹಾರ. ಜಾಸ್ತಿ ಮೆಟೀರಿಯಲ್ ಕೂಡ ಬೇಡ. ಮನೆಯಲ್ಲಿ ಇರೋವಂಥದ್ದೇ ಎಲ್ಲದೂ. ರಂಗೋಲಿಗೆ ಹಾಕೋ ಬಣ್ಣ ಪಿಂಕ್ ಕಲರು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಆಗಲೇ. ತುದಿಯಲ್ಲಿ ಪಿಂಕ್ ಕಲರ್ ನೀರನ್ನು ಸ್ವಲ್ಪ ಬಾರ್ಡ್ರಿಗೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಎಳೆಗಳ ತುದಿಯಲ್ಲಿ ಕೂಡ ಸ್ವಲ್ಪ ಟಚ್ ಮಾಡಬೇಕಾಗತ್ತೆ ನೀರನ್ನು. ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಒಂದು 2-3 ಅವರ್ಸ್ ಬಿಡಬೇಕಾಗತ್ತೆ. ಈಗ ಡ್ರೈ ಆಗಿದೆ. ಒಂದಿಷ್ಟು ಮಾಡಿ ಇಟ್ಟಿದ್ದೀನಿ, ಡ್ರೈ ಆಗಿದೆ. ಐದು ಕಾಲಿನ ಜಡೆಯನ್ನು ತೆಗೆದುಕೊಂಡಿದ್ದೀನಿ. ಇದರ ಬದಲಿಗೆ ಸ್ಯಾಟಿನ್ ರೋಲು, ಲೇಸು ತಗೊಳ್ಬೋದು. ಇವಾಗ ಮಾಡಿ ಇಟ್ಟಿರೋ ಜಡೆಯನ್ನು ಒಂದೊಂದಾಗಿ ಯು ಶೇಪ್ನಲ್ಲಿ ಅಂಟಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಚಿಕ್ಕ ಜಡೆಗಳನ್ನು ಕೂಡ ಅಂಟಿಸ್ಕೊಂಡು ಹೋಗಬೇಕಾಗತ್ತೆ. ಅಂಟಿಸಿದ್ದೀನಿ ಇವಾಗಲೇ. ಕೆಳಭಾಗದಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ರೀತಿ ಅಂಟಿಸ್ತಾ ಇದ್ದೀನಿ. ಆರು ಎಸಳುಗಳನ್ನು ತೆಗೆದುಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಉಳಿದಿರೋವಂಥ ಎಳೆಗಳು, ದಾರ ಎಲ್ಲವನ್ನು ಕಟ್ ಮಾಡಿ ತೆಗೆದುಬಿಟ್ಟು ಇದನ್ನು ಮಧ್ಯದಲ್ಲಿ
ಅಂಟಿಸ್ತಾ ಇದ್ದೀನಿ. ಪಿಂಕ್ ಕಲರ್ ಬದಲಿಗೆ ಕುಂಕುಮವನ್ನು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿಗೆ ಹಾರ ಮುಗಿದಿದೆ. ತುಂಬ ಸಿಂಪಲ್ ಹಾರ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.